ರಾಜ್ಯದಲ್ಲಿ 9 ತಿಂಗಳ ಅವಧಿಯಲ್ಲಿ 601 ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕಳೆದ 9 ತಿಂಗಳ ಅವಧಿಯಲ್ಲಿ 601 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳೆ ಹಾನಿ, ಸಾಲದ ಹೊರಗೆ ನೊಂದು ಆ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 601 ಆತ್ಮಹತ್ಯೆ ಪ್ರಕರಣಗಳ ಪೈಕಿ 65 ಪ್ರಕರಣಗಳು ತಿರಸ್ಕೃತವಾಗಿವೆ. ಸರಿಯಾದ ಪರಿಹಾರ ಸಿಗದ ಕಾರಣ ಅನ್ನದಾತರು ಕಂಗಾಲಾಗಿದ್ದಾರೆ. ರಾಜ್ಯದ 223 ತಾಲೂಕುಗಳಲ್ಲೂ ತೀವ್ರ ಬರಗಾಲ ತಾಂಡವಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಳೆದ 9 ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಒಟ್ಟು 601 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದ 9 ತಿಂಗಳ ಅವಧಿಯಲ್ಲಿ ಆ ರಾಜ್ಯದ 601 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಸತ್ತರ್ ನೀಡ್ತಾರೆ. ಸತ್ತರ್, ಅನ್ನದಾತರ ಆತ್ಮಹತ್ಯೆ 601 ತಲುಪಿದೆ ಕಳೆದ 9 ತಿಂಗಳ ಅವಧಿಯಲ್ಲಿ. ಯಾವ ಕಾರಣಕ್ಕೆ? ಸರ್ಕಾರದ ಉತ್ತರ ಏನು ಇದಕ್ಕೆ? ಎಸ್ ಮಧುಸೂದನ್, ಕೇವಲ 9 ತಿಂಗಳ ಅಂತರದಲ್ಲಿ ಬರೋಬ್ಬರಿ 601 ರೈತರು ಅನ್ನದಾತರು ಸುಸೈಡ್ ಮಾಡ್ಕೊಂಡಿರುವಂತದ್ದು. ಒಂದು ಕಡೆ ಮುಂಗಾರಿನ ಹಂಗಾಮಿನಲ್ಲಿ ವರುಣ ಆಡಿದ ಕಣ್ಣಾಮುಚ್ಚಾಲೆ ಆಟದಿಂದ ರಾಜ್ಯದ ಸರಿಸುಮಾರು 223 ತಾಲೂಕುಗಳಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಈ ಬಗ್ಗೆ ಕೃಷಿ ಇಲಾಖೆಯ ಒಂದು ಸರ್ವೆಯನ್ನು ಕೂಡ ಮಾಡಿತ್ತು. ಅಂದ್ರೆ 46 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶದ ಈ ಬಾರಿ ಬೆಳೆಗೆ ಹಾನಿಯಾಗಿದ್ರೆ 2 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಪ್ರದೇಶ ಕೂಡ ಬರಗಾಲಕ್ಕೆ ತುತ್ತಾಗಿತ್ತು. ಈ ಬಗ್ಗೆ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಿತ್ತು. ಒಟ್ಟು 243 ತಾಲೂಕುಗಳ ಪೈಕಿ ಬರಗಾಲ ತುತ್ತಾಗಿದ್ದು 35,000 ಕೋಟಿ ನಷ್ಟ ಆಗಿತ್ತು. ಬಟ್ ಸರ್ಕಾರ ಇದರ 35,000 ಕೋಟಿ ನಷ್ಟ ಆದ್ರೂ ಕೂಡ ಸರ್ಕಾರ ಕೇವಲ 105 ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ ಹಣ. ಇದರಿಂದ ರೈತರಿಗೆ ಸರಿಯಾದ ಬರ ಪರಿಹಾರ ಸಿಕ್ಕಿಲ್ಲ. ರೈತರು ಕೂಡ ಅಲೆದಾಡಿ ಸುಸ್ತಾಗಿರುವಂತದ್ದು. ಇದೇ ಕಾರಣಕ್ಕೆ ಅಂತಿಮವಾಗಿ ತಮ್ಮ ಬದುಕಿಗೆ ಇತಿಶ್ರೀ ಆಡ್ತಿರುವಂತದ್ದು. ಬರ ಪರಿಸ್ಥಿತಿ ಉಂಟಾದ ಬೆಳೆ ಹಾನಿಗೆ ಕೇವಲ 2,000 ರೂಪಾಯಿ ಮಾತ್ರ ಪರಿಹಾರ ಕೊಟ್ಟಿರುವಂತದ್ದು. ಧನ್ಯವಾದ ಸತ್ತರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.